ಇನ್ನು ಮೈಸೂರು ಚಾಮರಾಜನಗರ ಕ್ಷೇತ್ರ ಮಾತ್ರ ಅಲ್ಲ, ಸಿದ್ದುಗೆ ಇನ್ನೂ 2 ಕ್ಷೇತ್ರಗಳನ್ನ ಕೊಡೋದ್ರ ಮುಖಾಂತರ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನೋ ಪಣ ತೊಟ್ಟಿದ್ದಾರೆ ಸಿದ್ದರಾಮಯ್ಯ. ಅದು ಕೋಲಾರ ಮತ್ತೊಂದು ಚಿಕ್ಕಬಳ್ಳಾಪುರ. ಸಿಎಂ ಸಿದ್ದರಾಮಯ್ಯ ಈಗ 4 ಕ್ಷೇತ್ರಗಳ ಹೊಣೆಗಾರಿಕೆಯನ್ನು ಹೊರಿಸಲಾಗಿದೆ. ಒಂದು ಕಡೆ ಮೈಸೂರು ಚಾಮರಾಜನಗರ ಜೊತೆಗೆ ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ. ಯಾಕಂದ್ರೆ ವೈಯಕ್ತಿಕವಾಗಿ ಮಾನಿಟರ್ ಮಾಡೋಕೆ ಸಿಎಂಗೆ ಎಐಸಿಸಿಯೇ ಸೂಚನೆ ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಎಐಸಿಸಿ ಕಡೆಯಿಂದಲೇ, ಹೈಕಮಾಂಡ್ ಕಡೆಯಿಂದಲೇ ಬಂದಿದೆ ಅಂತ. ನೀವು ಹೇಳ್ದವ್ರಿಗೆ ನೋಡ್ರಪ್ಪ ಟಿಕೆಟ್ ಕೊಟ್ಟಿದ್ದೀವಿ, ಗೆಲ್ಲಿಸ್ಕೊಂಡು ಬರೋ ಜವಾಬ್ದಾರಿ ನಿಮ್ದು, ಕ್ಷೇತ್ರದಲ್ಲಿ ಗೆಲ್ಲಬೇಕು. ಮುನಿಯಪ್ಪ ಮುನಿಸಿನ ಹೊಡೆತ ತಡೆಯೋಕೆ ಸಿಎಂಗೆ 2 ಕ್ಷೇತ್ರದ ಜವಾಬ್ದಾರಿಯನ್ನ ಕೊಟ್ರ. ಒಂದು ಕಡೆ ಚಿಕ್ಕಬಳ್ಳಾಪುರ, ಅಲ್ಲಿ ರಕ್ಷಾರಾಮಯ್ಯ ಅವರು ಮೊಯ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಹೋಗಿ ಮನೇಲೆಲ್ಲ ಮಾತಾಡಿಸ್ಕೊಂಡ್ ಬಂದಿದ್ದಾರೆ, ಅದೊಂದು ವಿಚಾರ. ಕೋಲಾರದಲ್ಲಿ ಇನ್ನೂ ಕೂಡ 2 ಬಣಗಳಿಗೆ ಸಿಕ್ಕಿಲ್ಲ ಟಿಕೆಟ್ ಅಂದ್ರೂ ಕೂಡ ಗೌತಮ್ ಅವ್ರಿಗೆ ಸಿಕ್ಕಿದೆ, ಆದ್ರೆ ಮುನಿಸು ಹೋಗಿಲ್ಲ. ಸಮೀಕ್ಷೆಗಳ ಪ್ರಕಾರ ಮುನಿಯಪ್ಪ ಅವರ ಅಳಿಯನಿಗೆ ಗೆಲ್ಲುವಂತಹ ಒಂದು ಸಾಮರ್ಥ್ಯ ಇತ್ತು ಅನ್ನೋ ಅಂಕೆಗಳು ಬಂದ್ರೂ ಕೂಡ ಒಳ ಜಗಳಗಳಿಂದ ಅವ್ರಿಗೆ ಕೊಟ್ಟಿಲ್ಲ, ಮಣೆ ಹಾಕಿಲ್ಲ, ಸೊಪ್ಪು ಹಾಕಿಲ್ಲ ಅವರ ಮುನಿಸಿಗೆ. ಸೊ ಅವರೆಲ್ಲಾದ್ರೂ ಬಂಡಾಯ ಹೇಳೋದು ತೀರಾ ಕಡಿಮೆ ಈಗ. ಬಟ್ ಅಸಮಾಧಾನ ಎದ್ದು ಒಳೇಟ್ ಕೊಟ್ಬಿಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಅಲ್ವಾ? ಹಾಗಾಗಿ ನೀವು ಹೇಳ್ದವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಫೈನಲಿ ಗೆಲ್ಲಿಸ್ಕೊಂಡು ಬರ್ಬೇಕಾಗಿರೋ ಜವಾಬ್ದಾರಿ ನಿಮ್ದು. ತುಂಬಾ ಕ್ಷೇತ್ರಗಳಲ್ಲಿ ಮೇಲ್ನೋಟಕ್ಕೆ ಭಿನ್ನಮತ ಶಮನ ಆಗ್ಬಿಡುತ್ತೆ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಟ್ ಒಳೇಟ್ಗಳು ಬೀಳ್ತವೆ. ಒಳಗಡೆಯಿಂದ ಒಳಗಡೆನೆ ನೆಗೆಟಿವ್ ವರ್ಕ್ ಮಾಡ್ತಾರೆ. ಆ ಥರ ಆಗಿಬಿಟ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರಿಗೆ ಜವಾಬ್ದಾರಿಯನ್ನು ಕೊಟ್ಟು ನೀವೇ ಮಾನಿಟರ್ ಮಾಡಿ, ನೀವು ಚಾಮರಾಜನಗರ ಮೈಸೂರು ಹೆಂಗಿದ್ರು ನಿಮ್ಮ ಹಿಡಿತದಲ್ಲಿರೋ ಕ್ಷೇತ್ರ ಗೆಲ್ಲಿಸ್ತೀರಾ, ಹಾಗೆಯೇ ಚಿಕ್ಕಬಳ್ಳಾಪುರ ಕೋಲಾರನ್ನು ನೋಡ್ಕೊಳ್ಳಿ. ಆಮೇಲೆ ಕೋಲಾರದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ವಿಪರೀತವಾದಂತಹ ಬೆಂಬಲ ಇದೆ, ಒಂದು ನಿಂತ್ಕೋಬೇಕು ಅಂತ ಇದ್ರು. ಹಾಗಾಗಿ ಅವ್ರ ಮಾತನ್ನ ಶಾಸಕರು ಕೇಳ್ತಾರೆ. ಕೊತ್ತೂರು ಮಂಜು ಅವರೆಲ್ಲ ಇವರು ಶಿಷ್ಯಂದ್ರೆ ಕುಮಾರ್ ಸಿದ್ದರಾಮಯ್ಯನವ್ರದ್ದು. ಹಾಗಾಗಿ ಅವರೆಲ್ಲರೂ ಕೂಡ ಮಣಿತಾರೆ. ಮತ್ತೆ ಇನ್ನೊಂದು ಕಡೆ ರಮೇಶ್ ಕುಮಾರ್ ಬಣವನ್ನ ಸಮಾಧಾನ ಮಾಡೋದು ಸುಲಭ ಇವರಿಗೆ, ಯಾಕಂದ್ರೆ ರಮೇಶ್ ಕುಮಾರ್ ಇವ್ರ ಮಾತು ಕೇಳ್ತಾರೆ.